ಕಳೆದ 10 ವರ್ಷಗಳಿಂದ ಕಾಂಗ್ರೆಸ್ಸಿನ ಅತಿ ದೊಡ್ಡ ಸಂಕಷ್ಟ ಇದ್ದಿದ್ದದ್ದು ತಾನು ಎತ್ತುವ ವಿಚಾರಗಳಿಗೆ ರಾಷ್ಟ್ರ ಮಟ್ಟದಲ್ಲಿ ಮಾನ್ಯತೆಯೇ ಲಭಿಸುತ್ತಿಲ್ಲ ಎಂಬುದು. ಹಾಗೆ ನೋಡಿದರೆ ಕಾಂಗ್ರೆಸ್ ಎತ್ತುವ ವಿಷಯಗಳಿಗೆ ಒಂದು ರೀತಿ ಟ್ರ್ಯಾಕ್ಷನ್ ಅಂದರೆ ಜನರ ಗಮನವನ್ನು ಸೆಳೆಯುವ ಶಕ್ತಿಯೇ ಇಲ್ಲವೇನೋ ಅನ್ನಿಸ್ತಿತ್ತು. ಅಜೆಂಡಾನ ಒಂದು ರೀತಿಯಲ್ಲಿ BJP ಸೆಟ್ ಮಾಡ್ತಾ ಇದ್ದರೆ ಕಾಂಗ್ರೆಸ್ ಅದಕ್ಕೆ ಬರೀ ರೆಸ್ಪಾಂಡ್ ಮಾಡಿಕೊಂಡು ಉತ್ತರವನ್ನು ಕೊಡ್ತಾ ಹೋಗ್ತಬೇಕಾಗಿತ್ತು. ಅಟ್ಯಾಕ್ ಅಲ್ಲಿತ್ತು. ಮೊದಲ ಬಾರಿಗೆ ಕಾಂಗ್ರೆಸ್ಸಿನ ಪ್ರಣಾಳಿಕೆ ಈ ಬಾರಿ ಕಾಂಗ್ರೆಸ್ಗೆ ಒಂದಿಷ್ಟು ಆ ಸುದ್ದಿಗೆ ತರಬಹುದಾದ ಪ್ರಕ್ರಿಯೆನ ಪ್ರಾರಂಭ ಮಾಡ್ತು ಅಂತ ಅನ್ಕೋಬೋದೇನೋ. ಎಲ್ಲವೂ ಚೆನ್ನಾಗಿದೆ, ಮೊದಲ ಬಾರಿಗೆ ಈ ರೀತಿ ಆಗುತ್ತಿದೆ ಅಂದುಕೊಳ್ಳುವಷ್ಟರಲ್ಲೇ ಇರುವೆ ಹೊರಕ್ಕೆ ಬಂತು, ಕಚ್ಚಿ ಪರಾರಿಯಾಗ್ಬಿಡ್ತು. ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಕೊಟ್ಟಿರುವ ಸಂಪತ್ತಿನ ಸಮಾನ ಮರು ಹಂಚಿಕೆಯ ಭರವಸೆ ಈಗ ವಿಪರೀತವಾಗಿ ಸದ್ದು ಮಾಡ್ತಾ ಇದೆ. ಪ್ರಧಾನಿಯವರಂತೂ ಕಳೆದ 4 ದಿನಗಳಿಂದ ಈ ವಿಚಾರವನ್ನು ನಾನಾ ರೀತಿ ವ್ಯಾಖ್ಯಾನಿಸಿ ಕಾಂಗ್ರೆಸ್ ಪಕ್ಷವನ್ನು ಹಿಗ್ಗ ಮಗ್ಗ ಜಜ್ಜುತ್ತಿದ್ದಾರೆ. ಈ ಹೊತ್ತಲ್ಲಿಯೇ ಸೋನಿಯಾ ಕುಟುಂಬದ ಆಪ್ತ ಸ್ಯಾಮ್ ಪಿತ್ರೋಡಾ ಅಮೆರಿಕದಲ್ಲಿ ವಾಸ. ಮೊದಲು ಅಮೆರಿಕದ್ದೇ ಇತ್ತು ಅನ್ಸುತ್ತೆ, ಪಾಸ್ಪೋರ್ಟ್ ಗೊತ್ತಿಲ್ಲ, ಈಗ ಭಾರತದ್ದಿದೆಯಂತೆ. ಒಟ್ಟಲ್ಲಿ ವಾಸ ಅಮೆರಿಕ, ಶಿಕಾಗೋನಲ್ಲಿ. ಅವರು ಅಲ್ಲಿಂದ ಕೂತುಕೊಂಡು ಒಂದು ಬಾಣವನ್ನು ಬಿಟ್ಟರು. ಆ ಬಾಣ ಬೆಂಕಿಯ ಸಮೇತ ಉಂಡೆಯಾಗಿ ಬಂದು ಬಿತ್ತು ಭಾರತದಲ್ಲಿ. ಮೊದಲೇ ಉರಿಯುತ್ತಿದೆ ಬೆಂಕಿ, ಅದಕ್ಕೆ ತುಪ್ಪ. ಪಿತ್ರಾರ್ಜಿತ ತೆರಿಗೆ ಆಸ್ತಿಗೆ ಸಂಬಂಧಿಸಿದಂತೆ ಅಮೆರಿಕದಲ್ಲಿರುವ ಒಂದು ಕಾನೂನನ್ನು ಈ ಘನತೆವೆತ್ತ ವ್ಯಕ್ತಿ ಪಿತ್ರೋಡಾ ಉಲ್ಲೇಖಿಸಿದ್ರು. ಇವರು ತಾಂತ್ರಿಕವಾಗಿ ತಂತ್ರಜ್ಞರಾಗಿ ಬಹಳ ಬುದ್ಧಿವಂತರು. ಯಾರು ಈ ಸ್ಯಾಮ್ ಪಿತ್ರೋಡಾ ಅಂದರೆ, ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಅವರ ಗೆಳೆಯ ಪರಿಚಿತ ಅನ್ನುವ ಕಾರಣಕ್ಕೆ ಇವರನ್ನು ಭಾರತಕ್ಕೆ ಅವರು ಆ ದಿನದಲ್ಲೇ ಕರ್ಕೊಂಬಂದ ನಂತರ ಭಾರತ ಸರ್ಕಾರ CDOT ಅಂತ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿತ್ತು. ನಮ್ಮ ಈ ಮೊಬೈಲ್ ವ್ಯವಸ್ಥೆಗಳು ಮತ್ತು ಇನ್ನಿತರ ವೈರ್ಲೆಸ್ ಕಮ್ಯುನಿಕೇಷನ್ಸ್ ಇದಕ್ಕೆಲ್ಲ ಅವತ್ತೊಂದಷ್ಟು ಬುನಾದಿಯನ್ನು ಅವ್ರು ಹಾಕಿದ್ರು. ಆ ವಿಚಾರದಲ್ಲಿ ಅವರು ಬುದ್ಧಿವಂತರು. ಆದರೆ ರಾಜಕಾರಣದಲ್ಲಿ ಬುದ್ಧಿವಂತರಾಗಿರಬೇಕು ಅಂತಿಲ್ಲ. ರಾಜಕಾರಣಕ್ಕೂ ಸರಸ್ವತಿಗೂ ಸಂಬಂಧ ಇಲ್ಲ. ಸಂಬಂಧ ಇಲ್ವಾ ಸರ್? ಇಲ್ಲ, ಸಂಬಂಧ ಇಲ್ಲ. ಯಾಕೆ ಸರ್? ಯಾಕಂದರೆ ರಾಜಕಾರಣದಲ್ಲಿ ಬೇಕಾಗಿರುವ ಬುದ್ಧಿ ಇದೆಯಲ್ಲ, ಅದು ಪುಸ್ತಕಗಳಲ್ಲಿ ಲಭ್ಯ ಇರಲ್ಲ. ಓಕೆ, ಆ ಕ್ರಿಮಿನಲ್ ಬ್ರೈನ್ಗಳು ಪುಸ್ತಕದಲ್ಲಿರಲ್ಲ. ಅದು ಇವರು ಅಷ್ಟೇ ದೂರದ ಊರಿನಲ್ಲಿ ಬುದ್ಧಿವಂತರಾಗಿ ಶೈಕ್ಷಣಿಕವಾಗಿ ಕೂತಿರ್ಬೋದು, ರಾಜಕಾರಣದಲ್ಲ. ಆಗಾಗ್ಗೆ ಈ ರೀತಿ ತಮ್ಮ ಬುದ್ಧಿವಂತಿಕೆಯ ಪ್ರದರ್ಶನ ಮಾಡಲಿಕ್ಕೆ ಹೋಗಿ ಬಾಲನ ಸಿಕ್ಕಿಸ್ಕೊತಾನೇ ಇರ್ತಾರೆ, ಕತ್ತರಿಸ್ಕೊತಾನೇ ಇರ್ತಾರೆ, ಮತ್ತೆ ಬಾಲ ಬೆಳೆಸ್ಕೊಂಡು ಬರ್ತಾನೇ ಇರ್ತಾರೆ. ಬರೀ ಕೆಲಸವಿಲ್ಲ. ಕಾಂಗ್ರೆಸ್ಗೆ ವೈರಿಗಳು ಬೇಕಾಗಿಲ್ಲ, ಇಂಥವರಿದ್ದರೆ ಸಾಕು. ಅಮೆರಿಕದಲ್ಲಿ ಮೃತನಾದ ವ್ಯಕ್ತಿಯ ಆಸ್ತಿ ಹೇಗೆ ಅಲ್ಲಿಯ ಸರ್ಕಾರದ ಪಾಲಾಗುತ್ತದೆ ಅನ್ನೋದನ್ನು ಉಲ್ಲೇಖಿಸಿ ಬಿಟ್ಟರು ಒಂದು ಬಂಡಿನ. ಇಲ್ಲಿ ಅಮೆರಿಕದಲ್ಲಿ ಕೆಲ ರಾಜ್ಯಗಳಲ್ಲಿ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಅಂದರೆ ಪಿತ್ರಾರ್ಜಿತವಾಗಿ ತಂದೆಯಿಂದ ಮಗನಿಗೆ ಅಥವಾ ತಾಯಿಯಿಂದ ಮಗನಿಗೆ ಈ ರೀತಿ ಪಿತ್ರಾರ್ಜಿತವಾಗಿ ಬರುವ ಆಸ್ತಿಗೆ ಒಂದು ತೆರಿಗೆ ಇದೆ ಕೆಲವು ರಾಜ್ಯಗಳಲ್ಲಿ, ಎಲ್ಲ ರಾಜ್ಯ ಅಲ್ಲ. ಅಮೆರಿಕದ ವ್ಯವಸ್ಥೆ ವಿಪರೀತವಾಗಿ ಒಂದು ರೀತಿ ಕಾಂಪ್ಲಿಕೇಟೆಡ್, ಕ್ಲಿಷ್ಟಕರವಾಗಿ ಅದು ಅರ್ಥ ಮಾಡ್ಕೊಳ್ಳೋದು. ದ ರಿಲೇಷನ್ಶಿಪ್ ಬಿಟ್ವೀನ್ ಸಂಬಂಧ ಫೆಡರಲ್ ಮತ್ತು ಸ್ಟೇಟ್ ಗವರ್ನಮೆಂಟ್ಗಳು, ಸ್ಟೇಟ್ಗಳ ಮಧ್ಯೆ ಬಹಳ ವಿಚಿತ್ರವಾಗಿದೆ ಅಲ್ಲಿ ಕೆಲವೆಲ್ಲ. ಹಾಗಾಗಿ ಎಲ್ಲ ರಾಜ್ಯಗಳಲ್ಲ, ಕೆಲ ರಾಜ್ಯಗಳಲ್ಲಿದೆ. ಪಿತ್ರೋಡಾ ಅದನ್ನು ಹೇಳಿದ್ದೇನು, ಅಮೆರಿಕದಲ್ಲಿ ಈ ಕಾನೂನು ಇದೆ ಕೆಲ ರಾಜ್ಯಗಳಲ್ಲಿ. ಅಲ್ಲಿ ವ್ಯಕ್ತಿಯೊಬ್ಬ ಮರಣ ಹೊಂದಿದಾಗ ಅವನು ಜೀವಿತ ಅವಧಿಯಲ್ಲಿ ಸಂಪಾದಿಸಿದ್ದ, ಉದಾಹರಣೆಗೆ 100 ರೂಪಾಯಿ, 100 ರೂಪಾಯಿಯನ್ನು 45 ರೂಪಾಯಿಯನ್ನು ಮಗನಿಗೂ 55 ರೂಪಾಯಿಯನ್ನು ಸರ್ಕಾರವು ಕಿತ್ತುಕೊಳ್ಳುತ್ತದೆ, ತೆಗೆದುಕೊಂಡು ಬಿಡುತ್ತದೆ ಮತ್ತು ಹೇಳುತ್ತದೆ ಏನೆಂದು, ನೀನು ನಿನ್ನ ಜೀವಿತಾವಧಿಯಲ್ಲಿ ದುಡಿದು ಮಾಡಿದ ಹಣವನ್ನು ನೀನು ಅನುಭವಿಸಿಯಾಗಿದೆ. ಈಗ ನಿನ್ನ ಮಗನಿಗೆ ಇಷ್ಟು ಕೊಟ್ಟು ಉಳಿದ ಹಣವನ್ನು ಸಮಾಜದ ಒಳಿತಿಗೆ ವಾಪಸ್ ತೆಗೆದುಕೊಳ್ತಾ ಇದ್ದೀವಿ. ಅಂದರೆ ಅರ್ಥ, ಆಸ್ತಿ ಮತ್ತು ಸಂಪತ್ತು ಸೂಪರ್ ರಿಚ್ ಅಂದರೆ ವಿಪರೀತ ಆಸ್ತಿವಂತರಮಷ್ಟೇ ಜನರ ಪಾಲಾಗಬಾರದು
ಅಂತ ಹೇಳ್ತಾರೆ ಅಂತ ಬಿಟ್ಟರು ಅದನ್ನು. ಓಕೆ. ತಕ್ಕಳಪ್ಪ ಇಲ್ಲಿ ಹತ್ಕತ್ತು ಬೆಂಕಿ ಇಂಡಿಯಾ ಒಳಗಡೆ. ಏನೋ ಕಾಂಗ್ರೆಸ್ಸು ಡ್ಯಾಮೇಜ್ ಕಂಟ್ರೋಲ್ಗೆ ಇಳೀತು. ಪಿತ್ರೋಡ ಬಗ್ಗೆ ಗೌರವ ಇದೆ, ಅವರು ಚರ್ಚೆ ಆಗಬೇಕು ಎಂದಿದ್ದಾರೆ. ಈ ಥರದ ಟಾಕ್ಸನ್ನು ಮಾಡಿಬಿಟ್ಟು ಚರ್ಚೆ ಆಗಬೇಕು ಅಂತ ಹೇಳಿದ್ರೆ ಹೇಗೆ? ಓಕೆ, ಆದರೆ ಅವರು ಹೇಳಿದ್ದು ಪಕ್ಷದ ಹೇಳಿಕೆ ಅಲ್ಲ. ಎಂದಿನಂತೆ ಅನುಕೂಲವಿದ್ದಾಗ ನನ್ನದು, ವೈಯಕ್ತಿಕ. ಇಲ್ಲ ಅನುಕೂಲವಿಲ್ಲ ಅಂದರೆ ಅದು ವೈಯಕ್ತಿಕ. ಅನುಕೂಲವಾದರೆ ನಮ್ಮದೇ, ನಾವೇ ಹೇಳ್ಕೊಟ್ಟಿದ್ವಿ. ಪಕ್ಷದ್ದು ಅನ್ನೋದು. ರಾಜ ಕೆಲವೊಮ್ಮೆ ಕೆಲಸಗಳನ್ನು ಮಾಡುವಾಗ ಮುಂಜಾಗ್ರತಾ ಕ್ರಮವಾಗಿ ಮೊದಲು ಮಂತ್ರಿಯನ್ನು ಕಳಿಸ್ತಾನಂತೆ. ರಸ್ತೆ ಜಮೀನು ಕಿತ್ಕೊಳ್ಳೋದು, ಜನ ಕ್ಯಾಕರ್ಸ್ ಉಗಿತಾರಂತೆ ಅಲ್ಲಿ ಮಂತ್ರಿ ಹೋದಾಗ. ಕ್ಯಾಕರ್ಸ್, ಅವನು ರಾಜನ, ಅವನು ಮಾನ ಮರದ ಬೇಡ, ನಮ್ಮ ಜಮೀನೆಲ್ಲ ಕಿತ್ಕೊಂಡು ರೋಡ್ ಮಾಡ್ತಾನಂತೆ ಅಂತ. ಮಂತ್ರಿ ವಾಪಸ್ ಬರ್ತಾನಂತೆ. ರಾಜ ಮಾರನೇ ದಿನ ಆ ಜಾಗಕ್ಕೆ ಹೋಗಿ ಹೇಳ್ತಾನಂತೆ ಏನಂತ ಸರ್ ಜನಕ್ಕೆ, ನನಗೆ ಅರ್ಥ ಆಯಿತು ನಿಮ್ಮ ಭಾವನೆಗಳೆಲ್ಲ. ಅವನು ಮಂತ್ರಿಗೆ ಬುದ್ಧಿ ಇಲ್ಲ, ನನ್ನನ್ನು ಕನ್ಸಲ್ಟು ಮಾಡದೆ ಬಂದ್ಬಿಟ್ಟಿದ್ದಾನೆ. ಕಿತ್ಕೊಳ್ಳೋಕ್ಕಾಗತ್ತಾ ನಿಮ್ಮ ಜಮೀನೆಲ್ಲ? ನೀವಂದರೆ ನಾನು, ನಾನಂದರೆ ನೀವು, ನಿಮ್ಮ ಏಳಿಗೆಯೇ ನನ್ನ ಏಳಿಗೆ. ಹಾಗಾಗಿ ಹಾಗೆಲ್ಲ ಮಾಡಲ್ಲ. ತಕ್ಷಣ ಜನ ಆಹಾ ಹಾ ಹಾ ಎಂಥ ಮಹಾರಾಜ, ಎಂಥ ಮಹಾರಾಜ. ಜನದ ಮಹಾರಾಜ ಅಂದರೆ ಪೀಪಲ್ ಅಂದರೆ ಇವನೇಪ್ಪ, ಮಹಾರಾಜನಿಗೆ ಜೈ ಅಂತಾರೆ. ಒಂದು ವೇಳೆ ಮಂತ್ರಿ ಹೋದಾಗ ಜನ ಹೌದೌದೌದು ಇದನ್ನು ಸ್ವಲ್ಪ ಜಮೀನು ಹೋದ್ರೂ ಪರವಾಗಿಲ್ಲ, ರಸ್ತೆ ಆಗಲಿ ಸರ್, ದಯವಿಟ್ಟು ಮಾಡಿಸ್ಬೇಕು ಸರ್ ಅಂದರೆ ಮಾರದಿನೂ ಮಹಾರಾಜ ಹೋಗ್ತಾನಂತೆ. ಹಾಂ ಸರ್. ಜನ ಮಹಾರಾಜನಿಗೆ ಜೈ. ನನಗೆ ಗೊತ್ತಿತ್ತು ನಿಮ್ಗೆ ಇದೆಲ್ಲ ಇಷ್ಟ ಆಗತ್ತೆ ಅಂತ. ನಾನು ಅದಕ್ಕೆ ಮಂತ್ರಿನ ಕಳಿಸಿದ್ದೆ. ನಂಗೆ ಗೊತ್ತಿತ್ತು ನೀವು ತ್ಯಾಗಕ್ಕೆ ತಯಾರಿ ಇದ್ದೀರಿ ಈ ರಾಜ್ಯಕ್ಕೋಸ್ಕರ, ದೇಶಕ್ಕೋಸ್ಕರ, ನಂಗೆ ಗೊತ್ತಿತ್ತು. ಆಗಲೂ ಜನ ಏನು ಹೇಳ್ತಾರೆ, ಮಹಾರಾಜನಿಗೆ ಜೈ ಅಂತ. ಈ ರಾಜಕಾರಣಿಗಳ ದುಷ್ಟ ಬುದ್ಧಿ ಈ ಕಥೆಯ ಸುತ್ತ ಇದೆ. ಅರ್ಥ ಮಾಡ್ಕೊಳ್ಳೋದು, ಮೊದಲು ಹೇಳಿಸೋದು, ಲಾಭ ಆದರೆ ನಾವೇ ಹೇಳಿದ್ದು, ನಮಗೆ ಗೊತ್ತಿತ್ತು. ಜನರು ಬಯಸ್ತಾ ಲಾಭ ಆಗಲಿಲ್ಲ ಅನ್ಸಿದ್ರೆ ಮೂರ್ಖ, ನಾವೇ ಹೇಳ್ತೀವ ಇದನ್ನೆಲ್ಲ, ನಮಗೂ ಇದಕ್ಕೂ ಸಂಬಂಧ ಇಲ್ಲಪ್ಪ, ನುಣುಚ್ಕೊಂಡ್ಬಿಡೋದು. ಎಂಥ ಗೋಸುಂಬೆ ರಾಜಕಾರಣಗಳು ಮತ್ತು ಸಿದ್ಧಾಂತಗಳಿಗೆ ಸಿಗಾಕೊಂಡಿದ್ದೀವಿ ನೋಡಿ. ಜಯರಾಮ್ ರಮೇಶ್ ಅದನ್ನು ಹೇಳಿಬಿಟ್ರು. ಪಿತ್ರಾರ್ಜಿತ ಆಸ್ತಿ ತೆರಿಗೆ ಜಾರಿ ಮಾಡುವ ಯಾವ ಪ್ಲ್ಯಾನೂ ಇಲ್ಲ ಕಾಂಗ್ರೆಸ್ಸಲ್ಲಿ ಅಂದ್ಬಿಟ್ರು. 85 ರಾಜೀವ್ ಗಾಂಧಿ ಎಸ್ಟೇಟ್ ಸುಂಕ ತೆಗೆದುಬಿಟ್ರು, ರದ್ದು ಮಾಡಿಬಿಟ್ರು. 14, 17, 18, 19ರಲ್ಲಿ ಮೋದಿ ಸರ್ಕಾರನೇ ಇದನ್ನೆಲ್ಲ ಚರ್ಚೆ ಮಾಡಿತ್ತು ಅಂತೆಲ್ಲ ಬಿಟ್ಟರು ಒಂದಷ್ಟನ್ನು ಅವರು. ಆಯ್ತು ಬಿಡಲಿ. ಆದರೆ ಏನು ಸರ್ ಡ್ಯಾಮೇಜ್ ಆಗೋಗಿತ್ತು. ಏನು ತಿಪ್ಪೆ ಸಾರಿಸಿದ್ರು, ತಿಪ್ಪೆ ಸಾರಿಸೋದು ತಿಪ್ಪೆ ಅಷ್ಟೇ. ಜನ ಈಗ ಹಾದಿ ಬೀದಿಲಿ ಮಾತಾಡ್ತಾ ನಿಂತಿದ್ದಾರೆ. ಜನರಿಗೆ ಸಂಪತ್ತು ಎಂದರೆ ಬರೀ ಇಂಥವರ ಸಂಪತ್ತು ಅಂತ ಸಂಪತ್ತಲ್ಲ, ಯಾರೇ ಮನೇನಾದರೂ 30-40 ಸೈಟ್ ಬಿಟ್ಟೋಗಿರ್ಬೋದು ನಮ್ಮ ಅಪ್ಪ ಅಂತ ಲೆಕ್ಕಾಚಾರ. ಏನು ಮಾಡ್ತಾನಂತೆ ನಮ್ಮ ಸೈಟ್ನ ಅಂತ, ಅದು ಕಿತ್ಕೋತಾರ. ಹಾಗೆ ಅನುಭವಿಸ್ಲಿ. ನಾಲಿಗೆಗಳಿಗೆ ಕಂಟ್ರೋಲ್ ಇಲ್ಲದೆ ಇದ್ದರೆ ಮತ್ತು ವಿಪರೀತ ಬುದ್ಧಿವಂತಿಕೆ ಇದ್ದರೆ ಈ ರೀತಿ ಎಲ್ಲ ಕೆಲಸ ಸುಮ್ಮನೆ ಬ್ಯಾಗ್ ಹಾಕ್ಕೊಂಡು ಸ್ವಲ್ಪ ಸ್ಟೈಲ್ ಹಿಂಗೆ ಮಾಡ್ಕೊಂಡು ಸ್ಟೈಲಲ್ಲಿ ಕನ್ನಡಕ ಹಿಂಗೆ ಹಾಕ್ಕೊಂಡು ಒಂಚೂರು ದಾರ ಗಿರ ಎಲ್ಲ ಬಿಟ್ಕೊಂಡು ಒಂಥರ ಪೋಸ್ ಕೊಟ್ಟುಬಿಟ್ರೆ ಆಗಲ್ಲ ರಾಜಕಾರಣದಲ್ಲಿ. ಅಷ್ಟಕ್ಕೆ ಹಂಗೆಲ್ಲ ಕಾಣಿಸ್ದೇ ಇರೋರು ಇವ್ರು ರಾಜಕಾರಣಿ ಅನ್ನೋರು 2 ಲಕ್ಷದಲ್ಲಿ ಗೆಲ್ತಾ ಇರ್ತಾರೆ. ಎಸ್, ನಾನು ಆಗಲೇ ಹೇಳಿದ್ದನ್ನು ಅವ್ರು ಇಂಗ್ಲೀಷಲ್ಲಿ ಬಿಡ್ತಾ ಇದ್ದಾರೆ ಅಷ್ಟೇ, ಬಿಟ್ಕೊಳ್ಳಿ. ಎಸ್, ಇದು ಸಾಧ್ಯನಾ ಸರ್? ಸರ್ಕಾರ ಯಾಕೆ ಸಾಧ್ಯ ಅಸಾಧ್ಯದ ಪ್ರಶ್ನೆ ಅಲ್ಲ ಇದು, ಸಮಯದ ಪ್ರಶ್ನೆ ಇದು. ನಂಬರ್ 1. ನಂಬರ್ 2, ಭಾರತದಲ್ಲಿ ಕೊಟ್ಟಿದ್ದನ್ನು ಕಿತ್ತುಕೊಳ್ಳೋದು ಅಷ್ಟು ಸುಲಭ ಅಲ್ಲ ಅನ್ನೋ ಪರಿಜ್ಞಾನ ಎಲ್ಲರಿಗೂ ಇರಬೇಕು. ನಂಬರ್ 3, ಕಾಂಗ್ರೆಸ್ಗೆ ವೈರಿ ಬೇಕಾಗಿಲ್ಲ. ಶಾಂಪಿತ್ತೋಡ್ರ ಅಂತ 1/2 ಡಜನ್ ಜನ ಇದ್ದರೆ ಸಾಕು, ಅದಕ್ಕಿಂತ ಇನ್ನೇನು ಬೇಕಾಗಿಲ್ಲ. ಓಕೆ, ವಾಟ್ ಈಸ್ ಇನ್ಹೆರಿಟೆನ್ಸ್ ಲಾ? ಪಿತ್ರಾರ್ಜಿತ ಕಾನೂನು ಅಂದರೆ ಏನು, ಈಗ ಅವ್ರು ಎಕ್ಸ್ಪ್ಲೈನ್ ಮಾಡ್ತಿದ್ದಂಗೆ ಹೇಳ್ತಿದ್ದಂಗೆ ಹಾಗೊಂದು ಕಾನೂನುಗಳು ಕೆಲವು ಕಡೆ ಇದೆ, ಇಲ್ಲ ಅಂತಲ್ಲ. ಆದರೆ ಚರ್ಚೆಗೂ ಇದು ಭಾರತದಲ್ಲಿ ಬಂದಿದೆ, ಇಲ್ಲ ಅಂತಲ್ಲ, ಬಂದಿದೆ. ಚರ್ಚೆ ಏನಾಗಿದೆ, ಚರ್ಚೆ ಆಗಿಲ್ಲದಿರುವಂಥದ್ದಲ್ಲ. ಕೆಲ ತೆರಿಗೆ ವ್ಯವಸ್ಥೆಗಳ ಒಳಗಡೆ ಇಂತಹ ಒಂದು ಕಾನೂನು ಅಡಕವಾಗಿರುವುದೂ ಉಂಟು. ಆದರೆ ಯಾರದ್ದು ಮತ್ತು ಹೇಗೆ, ಯಾಕೆ? ಸಿರಿವಂತರು ಅಂದರೆ ಉದ್ಯಮಿಗಳು, ವ್ಯವಹಾರಸ್ಥರು ಅಥವಾ ಇನ್ನೇನೇನೋ ಮೂಲಗಳಿಂದ ದುಡ್ಡು ಮಾಡಿರುವವರು ಎಲ್ಲ ಇದ್ದಾರೆ. ಅವ್ರದ್ದೆಲ್ಲ ವಾದ ಎಂದು ನಾವೆಲ್ಲ ಕಷ್ಟ. ಈಗ ಡಿ ಕೆ ಶಿವಕುಮಾರ್ ಏನು ಹೇಳ್ತಾರೆ, ಯಾಕ್ರಿ ನಿಮ್ದು ಅಷ್ಟಿದೆ ಅಂತಂದ್ರೆ ಅವ್ರು ಏನು ಹೇಳ್ತಾರೆ ಉತ್ತರ? ನಾನು ಸಂಪಾದನೆ ಮಾಡಿದ್ರೆ ದುಡ್ದು ಕಷ್ಟಪಟ್ಟಿದ್ದೀನಪ್ಪ, ಸಂಪಾದನೆ ಮಾಡಿದ್ದೀನಿ, ಬಿಸ್ನೆಸ್ ಸುಮ್ಮನೆ ಬಂದದ್ದಲ್ಲ, ಪುಕಟೆ ಬಂದಿಲ್ಲ. ಹಾಗೆ ಎಲ್ಲರೂ ಯಾರಿಗೂ ಪುಕಟೆ ಬಂದಿರಲ್ಲ,
ಅಂತ ಅವ್ರು ಅನ್ಕೋತಾರೆ. ಕೆಲವರಿಗೆ ಬಂಡವಾಳವೇ ಇಲ್ಲದೆ ದುಡಿದಿರುವ ಹಣನೂ ಇರುತ್ತೆ. ಓಕೆ. ಕೆಲವರಿಗೆ ಈ ಸಿರಿವಂತಿಕೆಯನ್ನು ಕಿತ್ಕೋಬೇಕು ಅನ್ನೋದ್ರೆ ಹೇಗೆ? ಫಾರ್ ಎಕ್ಸಾಂಪಲ್ ರಾಹುಲ್ ಗಾಂಧಿ ಒಂದು ಕಡೆ ಹೇಳ್ತಾರೆ, ಇವತ್ತಿದೆಲ್ಲ ಆದಮೇಲೆ ಯು ಟರ್ನೋ ಡಬ್ಲ್ಯೂ ಟರ್ನೋ ಎಕ್ಸ್ ಟರ್ನೋ ಯಾವುದೋ ಒಂದು ಟರ್ನು ಅದಾಗ ಹೇಳ್ತಾರೆ, ನಾವು ಹಾಗೆ ಹೇಳಿಲ್ಲ, ಇಷ್ಟೆಲ್ಲ ದುಡ್ಡು ತೊಗೊಂಡು 90% ಜನಕ್ಕೆ ಕೊಡ್ತೀವಿ. ಹೇಗೆ? ನಂಬರ್ 1. ನಂಬರ್ 2, ಆ 10% ಯಾರಿಂದ ಕಿತ್ಕೋತೀವಿ ಅಂತ ಅನ್ಕೋತಾರೋ ಇವರು, ಹಾಂ ಸರ್, ಅಥವಾ ಕಿತ್ಕೋಬೋದು ಅಂದ್ಕೊಂಡಿದ್ದಾರೋ, ನಾನು ಹೇಳ್ತಿರೋದು ಆ 10% ಜನರ ಆಸ್ತಿ ಇದೆಯಲ್ಲ, ಅದರಲ್ಲಿ ಇರುವವರ ಪಟ್ಟಿಯನ್ನು ಒಂದು ಸರಿ ನೋಡ್ಕೊಳ್ಳಿ ಕರೆಕ್ಟಾಗಿ. ಯಾರು ಸಿಗ್ತಾರೆ? ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ನಂತರ 10 ವರ್ಷದಲ್ಲಿ ಇಂಬ್ಯಾಲೆನ್ಸ್ ಆಗೋಗಿದೆ, ಅಸಮತೋಲನ ಬಂದುಬಿಟ್ಟಿದೆ. ಯಾವುದರಲ್ಲಿ? ಸಿರಿವಂತಿಕೆ ಮತ್ತು ಬಡತನದ ಮಧ್ಯೆ. ಹಂಗಾಗ್ಲಿಕ್ಕಾಗಲ್ಲ ಯಾವ ದೇಶದಲ್ಲೂ. ಕಳೆದ 10 ವರ್ಷದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಆಸ್ತಿ ಎಲ್ಲ ಆಯಿತು ಅಂತ ಯಾರೂ ಹೇಳೋಕ್ಕಾಗಲ್ಲ. ಕಳೆದ 10 ವರ್ಷದಲ್ಲಿ ಕಮಲ್ನಾಥ್ ಅವರ ಆಸ್ತಿ ಇಷ್ಟೆಲ್ಲ ಆಯಿತು ಅಂತ ಯಾರೂ ಹೇಳೋಕ್ಕಾಗಲ್ಲ. ಕಳೆದ 10 ವರ್ಷದಲ್ಲಿ ಶಾಮನೂರು ಶಿವಶಂಕರಪ್ಪನವರೋ ಅಥವಾ ಯಡಿಯೂರಪ್ಪನವರೋ ಅಥವಾ ಕುಮಾರಸ್ವಾಮಿನೋ ಅಥವಾ ಯಾರೋ ಮಂಡ್ಯದ ಅಭ್ಯರ್ಥಿನೋ ಕಾಂಗ್ರೆಸ್ ಅಭ್ಯರ್ಥಿನೋ ಅವ್ರದ್ದು ಆಸ್ತಿ 10 ವರ್ಷದಲ್ಲಿ ಆಯಿತು ಅಂತ ಹೇಳೋಕ್ಕಾಗಲ್ಲ. ದೀರ್ಘಕಾಲದಿಂದ ಹಾಕ್ಕೊಂಬಂದಿರೋದು. ಕಳೆದ 10 ವರ್ಷದಲ್ಲಿ 300 ಕೋಟಿ ಇದ್ದಿದ್ದು 500 ಕೋಟಿ ಆಗಿರ್ಬೋದು. 300 ಆಗಿತ್ತಲ್ಲ 10ಕ್ಕೆ ಹಿಂದೆ, ಅದೇನಿರಲಿಲ್ಲ ಅಂತ. ಅದನ್ನು ಯಾಕೆ ಬಿಟ್ರಿ ಎಲ್ಲರೂ? ಹಾಗಾರೆ ಅಲ್ಲಿವರೆಗೂ ಆಗೋಕ್ಕೂ ಈಗ ಮಾತ್ರ ಆಗಿದ್ದನಕಲ್ಲ. ಹಾಗಾಗಿ ಸ್ಟಾಲಿನ್ನು, ರಾಜಕಾರಣಿಗಳಲ್ಲಿ ಬಹುತೇಕ ಜನರ ಆಸ್ತಿಗಳು ನಮ್ಮ ಅಂಕೆಗೂ ನಮ್ಮ ಅರಿವಿಗೂ ಬಾರದ ರೀತಿ ಇರುತ್ತಪ್ಪ. ಏನು ಮಾಡ್ತಾರೆ ಯಾರೊಬ್ರು ಹೇಳಬೇಕಲ್ಲ. ಅವ್ರದನ್ನು ಕಿತ್ಕೊಂಡು ಹಂಚ್ತಾರಾ? ಹ್ಯಾವ್ ನೋ ಐಡಿಯಾ. ಸೊ ಬಹು ಸಹಜವಾಗಿ ಈ ಹೇಳಿಕೆ, ಯಾರ್ರೀ ಅದು ಪಿತ್ರೋಡ? ಯಾರ್ರೀ ಅದು? ಅವ್ರು ಯಾರ್ರೀ ಇದನ್ನೆಲ್ಲ ಮಾತಾಡೋಕ್ಕೆ? ಅವ್ರು ಆ್ಯಕ್ಚುಲಿ ಯಾರೂ ಅಲ್ಲ. ಓವರ್ಸೀಸ್ ಕಾಂಗ್ರೆಸ್ದೊಂದು ವಿಭಾಗಕ್ಕೆ ಅಧ್ಯಕ್ಷರು ಏನೋ ಆಗಿದ್ದಾರೆ. ರಾಹುಲ್ ಗಾಂಧಿಗೆ ಅಡ್ವೈಸರು. ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ ಕುಟುಂಬದ್ದು ಭಾಳ ಆಪ್ತರು. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಅವರು ಒಬ್ಬರು ಇದ್ದಾರೆ. ಅಂದರೆ ತಪ್ಪು ಮಾಡಿದ್ದಾರೆ ಅಂತ ನಾನು ಹೇಳಿಲ್ಲ, ಅವರೊಬ್ಬರು ಅದನ್ನು ಟ್ರಸ್ಟಿನೋ ಏನೋ ಇರಬೇಕು ಅವರು ಅದರಲ್ಲಿ. ಹಾಗಿದ್ರೆ ಅವ್ರನ್ನ ಯಾಕೆ ಗಂಭೀರವಾಗಿ ತಗೋತೀರಿ? ಪ್ರಾಬ್ಲಮ್ ಬಂದಿರೋದು ರಾಹುಲ್ ಗಾಂಧಿಯ ಹೇಳಿಕೆಯ ಬೆನ್ನಲ್ಲಿ ಈ ಹೇಳಿಕೆ ಬಂದಿರೋದ್ರಿಂದ. ರಾಹುಲ್ ಗಾಂಧಿ ಎಕ್ಸ್ರೇ ಯಾಕೆ ನೋಡ್ಬಿಡ್ತೀನಿ, ಆರ್ಥಿಕ ಸಮೀಕ್ಷೆ ಮಾಡಿಸ್ಬಿಡ್ತೀನಿ, ಮಾಡಿಸ್ಬಿಟ್ಟು 90% ಜನಕ್ಕೆ ಕೊಟ್ಬಿಡ್ತೀವಿ, 14 ಲಕ್ಷ ಕೋಟಿ ಯಾರಿಗೂ ಹೋಯ್ತು ಅಂತ ಕಂಡು ಈಗ ಹೊಸದಾಗಿ ಹುಡುಕಿದ್ದಾರೆ 14 ಲಕ್ಷ ಕೋಟಿ ಅಂತ ಹೇಳೋ, ಅದೆಲ್ಲೂ ಹೋಯ್ತದು 14 ಲಕ್ಷ ಕೋಟಿ ಅಂತ. ಯಾವುದನ್ನು ಮನ್ನಾ ಮಾಡಿಬಿಟ್ಟಿದ್ದಾರೆ. ಮನ್ನಾ ಆಗಿರುತ್ತೆ, ಆದರೆ 10 ವರ್ಷದ ಹಿಂದೆಯೂ ಮನ್ನಾಗಳಾಗಿವೆ. ಇದು ಈಗ ಆಗಿರೋದಂತಲ್ಲ. ಅಲ್ಲಲ್ಲ, ಈಗಲೂ ಆಗಿದೆ, ಆಗಲೂ ಆಗಿದೆ ಮನ್ನಾ ಆಗೇ ಇಲ್ಲ ಅಂತ ಹೇಳಿ ನೋಡೋಣ. ಯಾರೊಬ್ರು 10 ವರ್ಷದ ಹಿಂದಕ್ಕೆಲ್ಲ ಈಗ ಅವರ ಅನುಕೂಲ. ಹಂಗಾಗಿ ಇದನ್ನು ಸದ್ಯಕ್ಕೆ ನಾವು ಇಲ್ಲಿಗೆ ನಿಲ್ಲಿಸೋಣ. ಯಾಕಂದರೆ ಕಾಂಗ್ರೆಸ್ ಅವರು ಹೇಳೋದು ಇದನ್ನೆಲ್ಲ ಸೆನ್ಸೇಷನಲ್ ಮಾಡಬೇಡಿ, ಓವರ್ ಎಕ್ಸ್ಪ್ಲನೇಷನ್ ಮಾಡಕ್ಕೆ ಹೋಗಬೇಡಿ, ನಾವು ಮಾಡಲ್ಲ ಅಂತ ಹೇಳಿದೀವೋ ಇಲ್ವೋ, ಅವರೇ ಚರ್ಚೆ ಆಗಲಿ ಅಂತ ಅಂತಾರಲ್ವಾ. ಹಾಗೆ ಇದು ಈಗ ಸಂವಿಧಾನ ಬದಲಾಯಿಸಲ್ಲ ಅಂತ BJP ಅವರು ಹೇಳಿದಾಗ ಇಲ್ಲ ಬದಲಾಯಿಸ್ತಾರೆ ಗ್ಯಾರಂಟಿ ಇವರು ಅಂತ. ಇವರು ಟ್ಯಾಕ್ಸ್ ನಾವು ಮಾಡಲ್ಲ ಅಂತ, ಹೌದೌದು ಅವ್ರು ಮಾಡಲ್ವಂತೆ, ಬಿಟ್ಬಿಡಪ್ಪ ಅಲ್ಲಿಗೆ ಅಂತ. ಹೇಗಾಗತ್ತೆ ಹಾಗೆ? ಈ ಚರ್ಚೆ ಆಗಲಿ. ಸದ್ಯಕ್ಕೆ ಇಲ್ಲಿಗೆ ನಿಲ್ಲಿಸೋಣ ಇದನ್ನು. ಇದು ಇರುವೆ ಬಿಟ್ಟುಕೊಂಡ ಕತೆ. ಇನ್ನು ಸಾಮ್ ಪಿತ್ರೋಡ ಹೇಳಿಕೆ ಬೆನ್ನಲ್ಲೇ ಬಿಜೆಪಿ ಅದನ್ನೇ ದೊಡ್ಡ ಅಸ್ತ್ರವಾಗಿ ಬಳಸಿಕೊಳ್ತು, ಕಾಂಗ್ರೆಸ್ ವಿರುದ್ಧ ಮುಗಿಬೀಳ್ತು. ಪಿತ್ರಾರ್ಜಿತ ಆಸ್ತಿ ತೆರಿಗೆಯಂತಹ ವಿಧಾನಗಳನ್ನ ಜನಕ್ಕೆ ಇದರಿಂದ ನ್ಯಾಯ ಸಿಗುತ್ತಾ ಅಂತ ಪ್ರಶ್ನೆ ಮಾಡ್ತು. ಒಬ್ಬ ವ್ಯಾಪಾರಿ 55% ಸಂಪತ್ತಿಗೂ ಒಬ್ಬ ರೈತನ 55% ಸಂಪತ್ತಿಗೂ ಅಗಾಧ ವ್ಯತ್ಯಾಸ ಇರುತ್ತೆ. ಗಾಂಧಿಗಳು ತಮ್ಮ ಮಕ್ಕಳು ಅಳಿಯನಿಗಾಗಿ ಭಾರೀ ಖಜಾನೆಯನ್ನೇ ನಿರ್ಮಿಸಿದ್ದಾರೆ. ಆದರೆ ಸಾಮಾನ್ಯ ಜನ ಬೆವರು ಸುರಿಸಿ ಗಳಿಸಿರುವಂತಹ ಸಂಪತ್ತನ್ನ ಕಸಿದುಕೊಳ್ಳೋದಕ್ಕೆ ಕಾಂಗ್ರೆಸ್ ನೋಡ್ತಾ ಇದೆ ಅಂತ ಬಿಜೆಪಿ ಹರಿಹಾಯ್ತು. ಛತ್ತೀಸ್ಗಢ ರ್ಯಾಲಿಯಲ್ಲಿ ಪ್ರಧಾನಿ ಮೋದಿ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಸತ್ತವರ ಆಸ್ತಿಯನ್ನ ಕಾಂಗ್ರೆಸ್ ಬಿಡಲ್ಲ, ಅದನ್ನ ದೋಚೋಕೆ ನೋಡುತ್ತೆ, ನಿಮ್ಮ ಆಸ್ತಿ ನಿಮ್ಮ ಮಕ್ಕಳಿಗೆ ಸಿಗಲ್ಲ ಅಂತ ಮೋದಿ ಆರೋಪಿಸಿದ್ರು. ಮುಂದುವರೆದು ಕಾಂಗ್ರೆಸ್ ಪಕ್ಷದ ಪರಿವಾರವಾದವನ್ನ, ರಾಜಕೀಯವನ್ನ ಪಿತ್ರಾರ್ಜಿತ ಆಸ್ತಿ ತೆರಿಗೆ ವಿವಾದಕ್ಕೆ ಸಮೀಕರಿಸಿದ್ರು. ರಾಹುಲ್ ಗಾಂಧಿಯನ್ನ ಮುಜುಗರಕ್ಕೆ ಈಡು ಮಾಡುವಂತಹ ಪ್ರಯತ್ನವನ್ನ ನಡೆಸಿದ್ರು. ಧರ್ಮದ ಆಧಾರದಲ್ಲಿ ಮೀಸಲಾತಿ ನೀಡಲು ಕಾಂಗ್ರೆಸ್ ಮುಂದಾಗಿದೆ ಅಂತಾನೂ ಕಿಡಿಕಾರಿದ್ರು. ಜೊತೆಗೆ ಕರ್ನಾಟಕದಲ್ಲಿ ಓಬಿಸಿಯನ್ನ ಕಾಂಗ್ರೆಸ್ ಕಡೆಗಣಿಸಿದೆ, ಕಾಂಗ್ರೆಸ್ ಓಬಿಸಿ ವಿರೋಧಿ ಅಂತ ಹೇಳಿದ್ರು. देश का जो मिडिल क्लास है, मध्यम वर्गीय लोग हैं, जो मेहनत करके कमाते हैं, उन्होंने कहा उन पर ज्यादा. ಆಲ್ ರೈಟ್. ಈಗ ಸದ್ಯಕ್ಕೆ ಇದು ಕತೆ. ಪಿತ್ರಾರ್ಜಿತ ಆಸ್ತಿ ಇದು 55% ಸಂಪತ್ತು. ಫಸ್ಟು ಯಾರದ್ದು, ಏನು, ಎತ್ತ, ಹೆಂಗೆ ಡಿಸೈಡ್ ಮಾಡ್ತಾರೆ?
ಮನೆ ಒಳಕ್ಕೂ ಬಂದು ರಾಹುಲ್ ಗಾಂಧಿ ಹೇಳ್ದಂಗೆ ಎಕ್ಸ್ರೇ ಹಾಕ್ತೀವಿ ಅಂತಂದರೆ ಏನೇನು ಬಕ್ರಾಗಳು ಅನ್ಕೊಂಬಿಟ್ಟಿದ್ದೀರ ನಮ್ಮ ಹೆಂಗಸ್ರನ್ನ. ಹಾಂ, ನಿಮ್ಮ ಎಕ್ಸ್ರೆಗೂ ಸಿಗದೆ ಇರೋ ಜಾಗದಲ್ಲಿ ಇಟ್ಟಿರ್ತಾರೆ ಹಂಗಾರೆ. ಅವಾಗ ಹೋಗಿ ಎಕ್ಸ್ರೇ ತಗೊಂಡು ಮೆಷಿನ್ ತೋರಿಸ್ತಾರಾಗಲಿ, ಬಡಿಗೆ ತೊಗೊಂಡು ಬಾರಿಸ್ಬಿಡ್ತಾರೆ. ಯಾರ್ದಾರು ಮನಗಿನೇ ಒಳಗೆ ಹೋಗಿದ್ರೆ ಇವ್ರುಗಳು. ನನ್ನ ಪ್ರಕಾರ ಹೋಗಲ್ಲ, ಅದಾಗಲ್ಲ. ಇವೆಲ್ಲ ಚುನಾವಣಾ ಸಂದರ್ಭದ ಟಾಕ್ಸ್ ನಿಮ್ಮದು. ಬಿಕಾಸ್ ದ ರೀಸನ್ ಈಸ್ ಸಿಂಪಲ್. ಸಿ, ದೇರ್ ಇಸ್ ಆಲ್ರೆಡಿ ಎನ್ ಇನ್ಕಮ್ ಟ್ಯಾಕ್ಸ್, ಸೂಪರ್ ರಿಚ್ ಟ್ಯಾಕ್ಸು ಪೇ ಮಾಡ್ತಿದ್ದಾರೆ ಭಾಳ ಜನ. 35%, 40%, 42%ಗೆಲ್ಲ ಹೋಗ್ತಾ ಇದ್ದಾರೆ ಕೆಲವರು, ಸೆಸ್ಗಳ ಆಧಾರದ ಮೇಲೆ. ಹಾಗಾಗಿ ನೀವು ಮಗದೊಮ್ಮೆ ಆಸ್ತಿಲೂ ವಾಪಸ್ ತಗೋತೀವಿ ಅಂದರೆ ಅದನ್ನು ಯಾರೂ ಒಪ್ಪಲಿಕ್ಕಿಲ್ಲ. ಅದರ ಜೊತೆಗೊಂದು ಅಪಾಯ ಕೂಡ ಇದೆ ಇದರಲ್ಲಿ, ಭಾಳ ಸೀರಿಯಸ್ ಅಪಾಯ ನನ್ನ ಪ್ರಕಾರ. ಭಾಳ ಜನ ಈ ರೀತಿಯ ಗೋಜಲಿನ ವಾತಾವರಣಗಳು ಮತ್ತು ಭಯದ ವಾತಾವರಣ ಮತ್ತು ಅನಿಶ್ಚಿತತೆಯ ವಾತಾವರಣ ಬಂದಾಗ ಆಸ್ತಿಗಳನ್ನು ಬೇರೆ ಕಡೆಗೆ ವರ್ಗಾಯಿಸ್ಬಿಡ್ತಾರೆ. ಓಕೆ, ಒಂದು ಕಡೆ ಇಟ್ಕೊಳ್ಳಲ್ಲ. ಒಂದು ಕಡೆ ಅಂದರೆ ಇಂಡಿಯಾಲೇ ಇಟ್ಕೊಳ್ಳಲ್ಲ, ಬೇರೆ ಕಡೆ ಹುಡುಕಿ. ಫ್ಲೈಟ್ ಆಫ್ ವೆಲ್ತ್ ಅಂದರೆ ಸಂಪತ್ತು ಹಾರಿ ಹೋಗ್ಬಿಡುತ್ತೆ. ಹಾಗಾಗಿ ಇವೆಲ್ಲ ಕಾಂಪ್ಲಿಕೇಟೆಡ್ ಮ್ಯಾಟರ್ಸನ್ನು ಅಷ್ಟು ಸುಲಭವಾಗಿ ತೀರ್ಮಾನ ಮಾಡೋಕ್ಕಾಗಲ್ಲ. ದೇಶಾದ್ಯಂತ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಹೇಳಿದ್ದಿದ್ದು ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ನಡೆಸ್ತೀವಿ ಅಂತ. ಜನರ ಬಳಿ ಇರುವ ಚಿನ್ನ ಸೇರಿ ಇಡೀ ಸಂಪತ್ತಿನ ಸಮೀಕ್ಷೆ ಮಾಡ್ತೀವಿ, ಸಮಾನವಾಗಿ ಮರುಹಂಚಿಕೆ ಮಾಡ್ತೀವಿ ಅಂತ ಇವ್ರದ್ದು ವಾದ. ಯಾರು ಸಮಾನ ಅಂದರೆ ಒಂದು ಕೆಲಸ ಮಾಡಿ, ಫಸ್ಟು ಕಾಂಗ್ರೆಸ್ಸು ಅಥವಾ BJPನೋ ಅಥವಾ JDS ಯಾವುದೋ ಪೊಲಿಟಿಕಲ್ ಪಾರ್ಟಿ ಲೀಡರ್ಗಳು ಯಾರ್ಯಾರಿದ್ದಾರೆ ಅವ್ರದ್ದೆಲ್ಲ ಫಸ್ಟ್ ಒಂದು ಪಟ್ಟಿ ಮಾಡಿ ಫಸ್ಟ್ ಹಂಚಿಬಿಡಿ. ಜನರಿಗೆ ವಿಶ್ವಾಸ ಬರಲಿ, ಅಲ್ಲಿಂದನೇ ಆರಂಭ ಆಗಲಿ, ಜನರಿಗೆ ವಿಶ್ವಾಸ ಬರಲಿ. ಯಾವ್ಯಾವ ಲೀಡರ್ಗಳು ಕಾಂಗ್ರೆಸ್ ಕರ್ನಾಟಕದಲ್ಲೂ ಸೇರಿ ನಾ ಹೇಳ್ತಿರೋದು, ನಮಗೆ ಗೊತ್ತಿದೆ ಯಾರ್ಯಾರು ಸಂಪತ್ತು ಎಷ್ಟಿದೆ ಅಂತ. ಚುನಾವಣಾ ಟೈಮಲ್ಲಿ ಎಲ್ಲ ಡಿಕ್ಲೇರ್ ಮಾಡಿದ್ದಾರೆ, ಕೆಲವರು ಡಿಕ್ಲೇರ್ ಮಾಡದೇ ಇರೋರು ಇದ್ದಾರಪ್ಪ. ಯಾರ್ಯಾರಿದ್ದಾರೆ ನಿಮ್ಮ ಪಾರ್ಟಿನಲ್ಲಿ ಲಿಸ್ಟ್ ಮಾಡಿಬಿಟ್ಟು ಫಸ್ಟ್ ಅವ್ರದ್ದೆಲ್ಲ ತಗೊಂಡು ಹಂಚ್ಬಿಡಿ ಹೇಳ್ತೀನಿ. ಆಗ ಜನರಿಗೊಂದು ವಿಶ್ವಾಸ ಬರುತ್ತೆ, ನಾಯಕನಾದವನು ಮುನ್ನಡೆಯುತ್ತಿದ್ದಾನೆ, ನಾವು ನಿಂದೆ ಹೋಗೋಣ ನಡೆಯಪ್ಪ ಅಂತ ಹೋಗ್ತಾರಾಗ. ಕೊಡ್ರಪ್ಪ, ಅದು ಯಾರ್ಯಾರು ಕೊಡ್ತೀರಿ ನೋಡೋಣ, ಒಪ್ತಾರ, ಆಗುತ್ತಾ? ಸರಿ, ಅದಕ್ಕೆ ಪ್ರಧಾನಿ ಮೋದಿ ಇದು ಗಲಾಟೆ. ಈಗ ರಾಹುಲ್ ಗಾಂಧಿ ಕ್ಲಾರಿಫಿಕೇಶನ್ ಏನಂತೆ, ನಾವು ಆರ್ಥಿಕ ಸಮೀಕ್ಷೆ ನಂತರ ಕ್ರಮ ತಗೊಳ್ತೀವಿ ಅಂತ ನಾವೆಲ್ಲೂ ಹೇಳಿಲ್ಲ, ಎಷ್ಟು ಜನಕ್ಕೆ ಅನ್ಯಾಯ ಆಗಿದೆ ಅಂತ ತಿಳ್ಕೊಳ್ಳೋಕೆ ಸಮೀಕ್ಷೆ ಮಾಡ್ತಿದ್ದೀವಿ ಅಂತ. ಯಾವನಾರು ನಂಬೋ ಮಾತಾ ಇದು? ಏನೂ ಉದ್ದೇಶ ನಾವು ಕ್ರಮ ತಗೊತೀವಿ ಅಂತ ಹೇಳಿಲ್ಲ, ಅದು ಸುಮ್ಮನೆ ತಿಳ್ಕೊಳ್ಳೋಣ ಅಂತ ಮಾಡ್ತಿದ್ವಿ. ಏನಕ್ಕಪ್ಪ ತಿಳ್ಕೋಬೇಕು? ನಮ್ಮನೆ ಒಳಗಡೆ ಏನಿದೆ ಅನ್ನೋದು ನಿನಗೆ ಹಂಗಾರೆ ಟ್ಯಾಕ್ಸ್ ಇಸ್ ಎ ಟ್ಯಾಕ್ಸ್, ಡಿಕ್ಲೇರ್ಡ್ ಅಮೌಂಟ್ ಇದ್ದರೆ ಡಿಕ್ಲೇರ್ಡು ನೀವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಇರುತ್ತಲ್ಲ ಅದು. ಅದಕ್ಕೆ ಟ್ಯಾಕ್ಸ್ ಬೇಡ, ನೀನು ಟ್ಯಾಕ್ಸ್ ಫೈಲ್ ಮಾಡಬೇಡ, ನೀನು ಟ್ಯಾಕ್ಸ್ ವ್ಯಾಪ್ತಿಯೊಳಗೆ ಬರಲ್ಲ ಅಂತ ಅಧಿಕಾರ ಕೊಟ್ಟಿರೋದು ನೀವುಗಳೇ ತಾನೆ. ಅದನ್ನ ಯಾಕಪ್ಪ ತಿಳ್ಕೋಬೇಕು ನೀವು? ಅವಾಗ ಏನು ರಿಸಲ್ಟ್ ಏನಕ್ಕೆ ತಿಳ್ಕೋಬೇಕು? ಈಗ ನಿಮ್ಮ ಮನೆ ಬಾತ್ರೂಮ್ ಒಳಗಡೆ ಯಾವುದು ಟಾಯ್ಲೆಟ್ ಫಿಟ್ಟಿಂಗ್ ಇದೆ ಅಂತ ನಾನು ಯಾಕೆ ತಿಳ್ಕೊಳಕ್ಕೆ ಹೋಗಬೇಕು? ನನಗೆ ಯಾಕೆ ಬೇಕು ಹೇಳ್ರಪ್ಪ? ಅನ್ಲೆಸ್ ಅದು ಚಿನ್ನದಲ್ಲಿ ಮಾಡಿದ್ದಾರೆ ಅಂತ ಯಾರು ಬಂದು ಹೇಳಿದ್ರೆ ನನಗೆ ಬಿಟ್ಟು ನನಗೇನಕ್ಕೆ ಬೇಕು? ಹಂಗೆ ಇದುವೆ, ಯಾಕೆ ಬೇಕು ನಿಮಗೆ? ಬೇಕಾಗಿದ್ದವರ ಡೀಟೇಲ್ಸು ಡಿಪಾರ್ಟ್ಮೆಂಟಲ್ಲಿ ಇರಬೇಕಲ್ಲ, ಡಿಕ್ಲೇರ್ಡಲ್ಲಿ. ಒಂದು ವೇಳೆ ಡಿಕ್ಲೇರ್ ಮಾಡದೇ ಇದ್ದರೆ ಅದು ಕಪ್ಪು ಹಣ ಆಗುತ್ತೆ, ಅವ್ರ ಮೇಲೆ ಕ್ರಮ ತಗೊಳ್ಳಿ. ದೇಶ ಸಂಪತ್ತನ್ನು 90 ಮಂದಿ ಹಂಚೋದು ನಮ್ಮ ಗುರಿ. ಜಾತಿ ಗಣತಿಗೆ BJP ಹೆದರುತ್ತಿದ್ದಾರೆ, ಯಾರೂ ತಡೆಯೋಕ್ಕಾಗಲ್ಲ. ದಟ್ಸ್ ಓಕೆ, ದಟ್ಸ್ ಎ ಡಿಫರೆಂಟ್ ಇಶ್ಯೂ. ಅದು ಮೋದಿಯವರ ಸ್ನೇಹಿತ ಉದ್ಯಮಿಗಳ 16 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿಬಿಟ್ಟಿದ್ದಾರೆ. ಅದೆಲ್ಲ ಏನೇನು ಮಾಡ್ಬೋದಾಗಿತ್ತು ಗೊತ್ತಾ ಅಂತ ರಾಹುಲ್ ಗಾಂಧಿ. ಆಯಿತು, 16 ಲಕ್ಷ ಕೋಟಿ ಮನ್ನಾ ಆಗಿದೆ ಅಂತಲೇ ಇಟ್ಕೊಳ್ಳೋಣ, ಒಂದು ಲೆಕ್ಕ ಕೊಡೋಣ, ಯಾರಿಗಾರ ಲೆಕ್ಕ ಕೊಡಿ, ಯಾಕೆ ಮನ್ನಾ ಆಯಿತು ಎತ್ತ ನೋಡೋಣ, ಅದೇನೋ ಒಂದು ರೂಲ್ಸಲ್ಲಿ ಆಗಿರುತ್ತೆ ಅಂತ ಇಟ್ಕೊಳ್ಳೋಣ. ಆಗಿರ್ಬೋದು, ನಾನು ಆಗಿರಲ್ಲ ಅಂತ ಹೇಳಲ್ಲ. ಬಟ್ ಈ ಮನ್ನಾ ಕಾರ್ಯಕ್ರಮ ಕಳೆದ 10 ವರ್ಷದಲ್ಲಿ ನಡೆದಿಲ್ಲ, ನನ್ನ ಅನುಭವದಲ್ಲಿ ಹೇಳೋದಾದ್ರೆ ನಾನು. ಅದರ ಹಿಂದೇನೂ ಮನ್ನಾ ಕಾರ್ಯಕ್ರಮ ಇದೆ, ಭಾಳ ಇದೆ ಮನ್ನಾ ಕಾರ್ಯಕ್ರಮಗಳು. ಅದರ ಹಿಂದಕ್ಕೆ, ಅದರ ಹಿಂದಕ್ಕೂ ಮನ್ನಾ ಮಾಡುವಂತಹ ಸಾಲಗಳನ್ನು ಕೊಟ್ಟಿರುವ ಕಾರ್ಯಕ್ರಮಗಳಿವೆ. ಬ್ಯಾಡ್ರಪ್ಪ, ಅದೆಲ್ಲ ಹಾಳಾಗ ಹದಗೆಟ್ಟೋಗಿ ಹಳ್ಳ ಹಿಡೀಲಿ, ಅದು ಬಿಟ್ಬಿಡಿ ಅಪ್ಪ. ದಯವಿಟ್ಟು ಯಾರೊಬ್ಬರು ಚೆಕ್ ಮಾಡಿಸ್ರಪ್ಪ, ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ಬಿಟ್ಬೇಕಾರೆ ಅಥವಾ ಮೋದಿಗೆ ಹೇಳ್ಬಿಟ್ಟು. ನಮ್ಮ ಲೋಕಲ್ ಕೋಆಪರೇಟಿವ್ ಸೊಸೈಟಿಗಳು, DCC ಬ್ಯಾಂಕ್ಗಳಲ್ಲಿ ಏನಾಗಿದೆ ಸಾಲಗಳ ಕತೆ ತೆಗೀರಪ್ಪ ಯಾರು ಒಬ್ಬರು. ಯಾರ್ಯಾರು ಪ್ರಭೂತಿಗಳು ಸಾಲ ತಗೊಂಡಿದ್ದಾರೆ, ಯಾರ್ಯಾರು ಪ್ರಭೂತಿ ಸಾಲಗಳು ಏನೇನಾಗಿವೆ ಅಂತ ನೋಡ್ಬಿಡೋಣ ಒಂದು ರೌಂಡು. ಬಿಡ್ಬಿಡ್ರಪ್ಪ ಅಲ್ಲಿ, ಇಲ್ಲಿ ಬರೋಣ, ಇಲ್ಲಿ ಬನ್ನಿ. ಎಸ್,
ಇನ್ನು ಸಂಪತ್ತಿನ ಮರು ಹಂಚಿಕೆ ಭರವಸೆ ಬಗ್ಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಲೇವಡಿ ಆಡಿದ್ದಾರೆ. ಕಾಂಗ್ರೆಸ್ಗೆ ಅಧಿಕಾರಕ್ಕೆ ಬರುವ ಶಕ್ತಿನೇ ಇಲ್ಲ, ಆದರೂ ಮನಸ್ಸಿಗೆ ಬಂದಂತೆ ಮಾತನಾಡ್ತಿದ್ದಾರೆ ಅಂದ್ರು. ಮೊದಲು ಕಾಂಗ್ರೆಸ್ ಪಕ್ಷದ ನಾಯಕರ ಆಸ್ತಿ ಹಂಚಿಕೆ ಮಾಡಲಿ ಅಂತ ಸಿಟಿ ರವಿ ಅವರು. ಇದೇ ವೇಳೆ ಚುನಾವಣಾ ಆಯೋಗ ಬದುಕಿದ್ಯಾ ಸತ್ತಿದ್ಯಾ ಅನ್ನುವಂತಹ ಪ್ರಶ್ನೆಯನ್ನ ಪ್ರಿಯಾಂಕ್ ಖರ್ಗೆ ಅವರು ಎತ್ತಿದ್ದಾರೆ. ಮೋದಿ ಕೂಡ ಕರಿಮಣಿ ಮಾಲೀಕ ಅಲ್ವಾ, ಅದರ ಬಗ್ಗೆ ಅವರೇನು ಹೇಳ್ತಾರೆ ಅಂತ ಪ್ರಶ್ನಿಸಿದ್ದಾರೆ. ಜಗಳ ಈ ದೇಶದ ಸಂಪತ್ತನ್ನು ಹಂಚ್ತೀವಿ ಅಂತ, ಅದ್ರ ಬಗ್ಗೆ ಪರಸ್ಪರ ಏನು ಅವ್ರಿಗೆ ಅಧಿಕಾರಕ್ಕೆ ಬರೋ ಶಕ್ತಿನೇ ಇಲ್ಲ. ಆದರೆ ಮನಸ್ಸಿಗೆ ಬಂದಂಗೆ ಮಾತು. ಈ ದೇಶ ಹಿಂದೆ ಲ್ಯಾಂಡ್ ರಿಫಾರ್ಮ್ ದೊಡ್ಡ ಸಾಹೇಬರುಗಳಿದ್ದಾರೆ, ಕರೋಡ್ಪತಿ ಸಾಹೇಬರುಗಳು. ರಾಜಕಾರಣಕ್ಕೆ ಬಂದಾಗ ಪೈಸೆಗೂ ಗತಿ ಇಲ್ಲದೆ ಇದ್ದವ್ರು ಇವತ್ತು ಸಾವಿರಾರು ಕೋಟಿ ರೂಪಾಯಿಗಳ ಕರೋಡ್ಪತಿಗಳಾಗಿದ್ದಾರೆ. ನೀವು ದೇಶದ ಜನರಿಗೆ ಹಂಚಬೇಡಿ, ಬಿಜೆಪಿಯವ್ರನ್ನ ನಿಮ್ಮ ಲೀಸ್ಟಲ್ಲೂ ಸೇರಿಸ್ಕೊಂಡ್ಬಿಡ್ರಿ. ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಬಡ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನೀವು ದೊಡ್ಡ ಸಾಹೇಬರುಗಳು ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಇದೆಯಲ್ಲ ಅದನ್ನ ಹಂಚಿ ಮಾದರಿಯನ್ನು ಸೆಟ್ ಮಾಡಿ. ಮೋದಿ ಅವರು ಕೂಡ ಕರಿಮಣಿ ಮಾಲೀಕರಾಗಿದ್ರಲ್ಲ, ಇವ್ರಿಗೆ ಗೊತ್ತಾ ಒಂದು ಮಂಗಳಸೂತ್ರದ ಬೆಲೆ? ಆದ್ರೂ ಕೂಡ ಒಂದು ನೋಟಿಸ್ ಇಶ್ಯೂ ಇಲ್ಲ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮಲ್ಕೊಂಡಿದ್ಯಾ ಏನ್ ಸತ್ತಿದ್ಯಾ? ನನಗೆ ಅನುಮಾನ. ನಮ್ಮ ದೇಶದಲ್ಲಿ ಹಾಗಿದ್ರೆ ಸಂಪತ್ತಿನ ಅಸಮಾನತೆ ಹೀಗೆ ಮುಂದುವರಿಯಬೇಕಾ? ಬಹಳ ಬೇಸಿಕ್ ಪ್ರಶ್ನೆ ಅದು. ಬಡವ ಬಡವನಾಗೇ ಇರಲಿ, ಸಿರಿವಂತನಾಗೇ ಇರಲಿ, ಅಥವಾ ಇನ್ನು ಹೆಚ್ಚೆಚ್ಚು ಸಿರಿವಂತನಾಗಲಿ, ಅದು ಸರಿಯೋ? ನೋ, ಅದು ಸರಿಯಲ್ಲ. ಆದ್ರೆ ಕಷ್ಟಪಟ್ಟು ಸಂಪಾದನೆ ಮಾಡಿ ನಾನು ಸಿರಿವಂತ ಆಗೋದು ಇರಬಹುದು. ಕಷ್ಟಪಟ್ಟು ಸಂಪಾದನೆ ಮಾಡೋಕ್ಕೆ ಹೊರಟವರಿಗೆಲ್ಲ ಅದಕ್ಕೆ ಬೇಕಾದ ಪೂರಕ ವ್ಯವಸ್ಥೆಗಳೂ ಬೇಕು, ಬೇಕದು. ಆದರೆ ಅದನ್ನು ಮಾಡುವ ಮಾರ್ಗಗಳೇನು ಅಂತ ಯೋಚನೆ ಮಾಡಬೇಕು. ಇಲ್ಕಿತ್ತಲ್ಲಿ ಕೊಡ್ತೀನಿ ಅಂತಲ್ಲ. ಫಾರ್ ಎಕ್ಸಾಂಪಲ್, ಸಮ್ ಆಫ್ ಸಚ್ ಸೋಷಿಯಲಿಸ್ಟಿಕ್ ಥಾಟ್ಸ್ ಯಾವುದು? ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟನ್ನು ತಂದ್ರಿ, ಎಲ್ಲಿ ಇಂಪ್ಲಿಮೆಂಟ್ ಆಗಿದೆ? ಯಾವ್ಯಾವ ರಾಜಕಾರಣಿಗಳು ಅಥವಾ ಒಬ್ಬರ ಮೇಲೆ ಒಬ್ಬರು ಬೈಕೊಳ್ಳೋರು, ಅವ್ರ ಹತ್ರ 1000, ಇವ್ರ ಹತ್ರ 500 ಎಕರೆ, ಅವ್ರ ಹತ್ರ 900 ಎಕರೆ, ಇವ್ರ ಹತ್ರ 400 ಎಕರೆ, ಯಾರ್ಯಾರ ಹತ್ರ ಎಷ್ಟೆಷ್ಟು ಸೇರಿಕೊಂಡಿದೆ? ಎಲ್ಲಿ ನಿಮ್ಗೆ ಇಂಪ್ಲಿಮೆಂಟ್ ಆಗಿದೆ ಅದು? ಹಂಗಾರೆ ಆಲ್ ರೈಟ್. ರಸ್ತೆ ಮಾರ್ಗಗಳನ್ನು ನ್ಯಾಷನಲೈಸ್ ಮಾಡಿದ್ರಿ, ಇದೇ ರೀತಿ ಅಲ್ವಾ? ನ್ಯಾಷನಲೈಸೇಷನ್ ಈಸ್ ಪಾರ್ಟ್ ಆಫ್ ಸೋಷಿಯಲಿಸ್ಟ್ ಪ್ಲಾನ್. ಅದು ಏನಾಯಿತು ಇವತ್ತು? ಕೈಗಾರಿಕೆಗಳನ್ನು ಮಾಡ್ಕೊಂಡು ಹೋದ್ರಿ, ಏನಾಯಿತು ಇವತ್ತು? ಬ್ಯಾಂಕ್ಗಳನ್ನು ನ್ಯಾಷನಲೈಸ್ ಮಾಡಿದ್ವಿ, ಏನಾಗಿದೆ ಇವತ್ತು ಅಥವಾ ಏನಾಗ್ತಿದೆ ಇವತ್ತು? ಪ್ರೈವೇಟ್ ಬ್ಯಾಂಕ್ಸ್ ಆರ್ ಓವರ್ ಟೇಕಿಂಗ್ ದಿ ನ್ಯಾಷನಲೈಸ್ಡ್ ಬ್ಯಾಂಕ್ಸ್, ಎಕ್ಸೆಪ್ಟ್ SBI ಲೀಡ್ ಬ್ಯಾಂಕ್ಗಳನ್ನು ಬಿಟ್ಟು ಕೆಲವನ್ನ. ಯಾಕಾಗ್ತಾ ಇದೆ? ಯಾಕಾಗಲಿಲ್ಲ ಹಾಗಾರದು? ಹಂಗಾಗಲ್ಲ. ಆಲ್ ರೈಟ್. 6 ರಾಜ್ಯಗಳಲ್ಲಿ ಅಮೆರಿಕದಲ್ಲಿ 55% ಸಂಪತ್ತನ್ನು ಕಿತ್ಕೋತಾ ಇದ್ದಾರೆ ಇನ್ಹೆರಿಟೆನ್ಸ್ ಟ್ಯಾಕ್ಸಲ್ಲಿ. ಅಂದರೆ ಆ 6 ರಾಜ್ಯಗಳ ಆರ್ಥಿಕ ಸ್ಥಿತಿ ಏನಾಗಿದೆ? ಅಲ್ಲಿಯಾಗಿ ಬಡವರು ಇನ್ನೂ ಉಳ್ಕೋತಾರೆ ಹಾಗಾರೆ? ಅಲ್ಲಿ ಅಮೆರಿಕದ ರಸ್ತೆಗಳಲ್ಲಿ ಪ್ರತಿದಿನ ರಾತ್ರಿ ಸೂರ್ಯ ಮುಳುಗಿದ ಮೇಲೆ ಆವ್ರೇಜ್ ಸರಾಸರಿ ಲೆಕ್ಕಾಚಾರದಲ್ಲಿ 6,50,000ಕ್ಕೂ ಹೆಚ್ಚು ಜನ ಸೂರಿಲ್ಲದೆ ರಸ್ತೆ ಬದಿಯಲ್ಲಿ ಮಲಗುತ್ತಾ ಇರೋ ಅಂಕಿ ಅಂಶ ಬಂದಿದೆ 4-5 ದಿನದಿಂದ. ರಸ್ತೆಯಲ್ಲಿ ಸೂರಿಲ್ಲ ಅಲ್ಲಿ. ಯಾಕೆ ಹಾಗಾಗಿದೆ? ಕೆಲ ಅಷ್ಟು ಈಸಿ ಅಲ್ಲ ಅದು ನಿಮ್ಗೆ ಆಲೋಚನೆಗಳು. ಬಟ್ ಒಂದು ವೇಳೆ ಇನ್ನಷ್ಟು ದೇಶ ಇಂಪ್ರೂವ್ ಆಗಬೇಕು ಅಂದರೆ ಟ್ಯಾಕ್ಸ್ ಹ್ಯಾಸ್ ಟು ಬಿ ಮೊಬಲೈಸ್ಡ್. ಟ್ಯಾಕ್ಸ್ ಮೊಬಲೈಸೇಷನ್ಗೆ ಹೋಗೋಣ ಅಂತಂದರೆ ಮಾಡಲ್ಲ ಅಂತೀರಿ. ಟ್ಯಾಕ್ಸ್ ಮೊಬಲೈಸೇಷನ್ಗಳನ್ನು ಪುಕ್ಕಟ್ಟೆಗಳನ್ನು ಕೊಟ್ಕೊಂಡು ಹೋಗ್ತಾ ಇರ್ತೀರಿ ಒಂದು ಕಡೆಯಿಂದ. ಅದನ್ನು ಜನ ಬದುಕುವ ದಾರಿ ಅಂತೀರಿ. ಬದುಕುವ ದಾರಿಯನ್ನು ಅವ್ನು ಕಂಡು ಕೊಡೋಕ್ಕೆ ಜಾಗ ಮಾಡಲ್ಲ. ಈ ರೀತಿ ಪುಕ್ಕಟೆ ಮಾಡಿ ಇಟ್ಕೊಂಡ್ಬಿಟ್ಟು ಟ್ಯಾಕ್ಸ್ ಸಾಲಲ್ಲ, ದುಡ್ಡು ಸಾಲಲ್ಲ, ಅದು ಕಿತ್ಕೊಳ್ಳೋಣ ಅಂದರೆ ಎಲ್ಲಿವರೆಗೂ ಕಿತ್ಕೊಂಡು ಹೋಗ್ತೀರಿ? ಎಲ್ಲಿವರೆಗೂ ಆಗತ್ತೆ ನಿಮ್ಗದು? ಅನ್ಲೆಸ್ ಟ್ಯಾಕ್ಸ್ ಮೊಬಲೈಸೇಷನ್ ವಿಚಾರದಲ್ಲಿ ನೀವು ಒಂದು ಯಾವ ಸಲ್ಲಬೇಕೋ ಆ ವರ್ಗಕ್ಕೆ ಕೊಡೋದನ್ನು ಬಿಟ್ಟು ಕಂಡಿದ್ದಕ್ಕೆಲ್ಲ ಕೊಟ್ಕೊಂಡು ಹೋಗ್ತೀನಿ ಅಂತ ಮಾಡ್ಕೊಂಡು ಹೋದರೆ ಎಲ್ಲಿಂದ ಬರುತ್ತೆ ಕಾಸು? ಕೆಲವು ವರ್ಗಗಳಿಗೆ ಕೊಡಬೇಕು, ಕೊಡದಿದ್ರೆ ಅವ್ರಿಗೆ ಮೇಲಕ್ಕೆ ಬರೋಕ್ಕಾಗಲ್ಲ. ಎಲ್ಲ ಹೋಲ್ಸೇಲ್ ಪುಕ್ಕಟೆ. 1,00,000 ರೂಪಾಯಿ ಎಲ್ಲ ಮಹಿಳೆ ಮನೆಗಳಿಗೆ ದೇಶದಲ್ಲಿ ವರ್ಷಕ್ಕೆ 1,00,000 ರೂಪಾಯಿ. 130 ಕೋಟಿ ಜನ, 100 ಕೋಟಿ ವೋಟರ್ಸು ನಾಳೆ ಎಲೆಕ್ಷನಲ್ಲಿ ವೋಟ್ ಹಾಕ್ತಿರೋದೆಲ್ಲ ಸೇರಿದ್ರೆ
100 ಕೋಟಿ ವೋಟರ್ಸ್ಗೆ ಒಂದು ಕುಟುಂಬಕ್ಕೆ 4 ಜನ ಆ್ಯಾವ್ರೇಜು, ಬೇಡ 5 ಜನ ಆ್ಯಾವ್ರೇಜು ಸರಾಸರಿ, ಅಂದರೆ 20 ಕೋಟಿ ಕುಟುಂಬ. 20 ಕೋಟಿ ಕುಟುಂಬದಲ್ಲಿ ಒಂದು ಹೆಣ್ಮಗಳು ಇರಲೇಬೇಕು. 20 ಕೋಟಿ ಜನಕ್ಕೆ 1 ಲಕ್ಷ ಪರ್ ಇಯರ್ ಅಂತಂದರೆ ಏನಾಯಿತು ಅಮೌಂಟು? ಅದು ಎಲ್ಲಿಂದನಾದ್ರು ಬರಬೇಕಲ್ಲ. ಹೇಗೆ ಜನರೇಟ್ ಆಗುತ್ತೆ? ದೇವರೇ ಕಾಪಾಡಬೇಕು.